ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ. ವಿಧಾನಸೌಧದಲ್ಲಿ ಇವತ್ತು ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಈ ಸಂಪುಟ ಸಭೆಯಲ್ಲಿ ಹಲವು ವಿಚಾರಗಳು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅಟ್ ಪ್ರೆಸೆಂಟ್ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಈ ಕುರಿತು ಎಲ್ಲವೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ. ಈಗ ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಇರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಮೀಟಿಂಗ್ ಆರಂಭ ಆಗ್ತಾ ಇದೆ. ಮಹತ್ವದ ವಿಚಾರಗಳು ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಸದ್ಯಕ್ಕೆ ಏನೆಲ್ಲ ವಿಚಾರಗಳು ಪ್ರೆಸೆಂಟ್ ಇದೆ ನಮ್ಮ ರಾಜ್ಯದಲ್ಲಿ, ಒಂದು ಕಡೆ SIR ಇರಬಹುದು, ಅದರ ಜೊತೆಗೆ ಬಿಡದಿ ಟೌನ್ಶಿಪ್ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಸಾಧ್ಯತೆ ಇದೆ. ಟೌನ್ಶಿಪ್ ರಾಜಕೀಯ ಜಟಾಪಟಿ ವಿಚಾರ ಪ್ರಸ್ತಾಪ ಆಗುತ್ತೆ. SIR ವಿಚಾರವಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಮುಂದಿನ ಅಧಿವೇಶನ ಜರುಗಿಸುವ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತಾ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅಂತ. ರಾಜ್ಯದಲ್ಲಿ ಮಳೆ ಕೊರತೆಯ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ. ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ನಿಗಮಗಳಿಗೆ ನಷ್ಟ ಆಗ್ತಾ ಇದೆ. ಈ ವಿಚಾರವೂ ಕೂಡ ಚರ್ಚೆ ಆಗಬಹುದು. ಸರ್ಕಾರಿ ಬಸ್ ಟಿಕೆಟ್ ದರ ಇನ್ನೇನು ಕೆಲವೇ ದಿನಗಳಲ್ಲಿ ಏರಿಕೆ ಆಗುತ್ತೆ ಎನ್ನುವಂತಹ ಸುದ್ದಿ ಸಿಕ್ಕಾಪಟ್ಟೆ ಹಬ್ಬುತ್ತಾ ಇದೆ. ಈ ವಿಚಾರವೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬಹುದು. ವಿದ್ಯುತ್ ಖಾಸಗೀಕರಣ ಬಗ್ಗೆಯೂ ಕೂಡ ಮಹತ್ವದ ತೀರ್ಮಾನವನ್ನು ತಗೊಳ್ಳಬಹುದು. ಮುಂದಿನ ಮುಂಗಾರು ಅಧಿವೇಶನ ಎಲ್ಲಿ ನಡೆಸಬೇಕು ಈ ವಿಚಾರವೂ ಕೂಡ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಆಲ್ಮೋಸ್ಟ್ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹೀಗೆ ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮಹತ್ವದ ಸಭೆ ಕ್ಯಾಬಿನೆಟ್ ಇದೆ. ಈ ಕ್ಯಾಬಿನೆಟ್ನಲ್ಲಿ ಹಲವು ಗಣ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಸಚಿವರು, ಶಾಸಕರು ಕೂಡ ಬಹುಶಃ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ವಿದ್ಯಮಾನಗಳೇನು, ನಮ್ಮ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಆ ಕುರಿತು ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಸಭೆಯಲ್ಲಿ ಕೆಲವೊಂದಕ್ಕೆ ನಿರ್ಧಾರವನ್ನು ತಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಬೇರೆ ಬೇರೆ ವಿಚಾರವಾಗಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಂದು ಕಡೆ ಈ ಬಾರಿ ಜೂನ್ ತಿಂಗಳಲ್ಲಿ ಮಳೆ ಆಗಿಲ್ಲ, ಮಳೆ ಕೊರತೆ ಕೆಲವೊಂದು ಕಡೆ ಉಂಟಾಗ್ತಾ ಇದೆ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಕ್ಯಾಬಿನೆಟ್ ಇದೆಯಂತೆ. ಇವತ್ತು ಪ್ರೆಸೆಂಟ್ ಈಗ ನಮ್ಮ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಆ ಕುರಿತು ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಚರ್ಚೆ ಆಗಬಹುದು, ಏನಾದ್ರೂ ತೀರ್ಮಾನ ಆಗಬಹುದಾ? ರೋಶಿನಿ, ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕೂಡ ಇರುವಂತದ್ದು. ವಿಧಾನಸೌಧದ ಸಚಿವ ಸಂಪುಟ ಸಭಾ ಮಂದಿರದಲ್ಲಿ ಕೂಡ ಈ ಸಭೆ ಕೂಡ ನಡೆಯುವಂತದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲಿಗೆ ಒಂದು ಸಂಪುಟ ಸಭೆಯನ್ನು ಕೂಡ ನಡೆಸ್ತಾರೆ. ಅದಾದ ಬಳಿಕ 2ನೇ ಸಂಪುಟ ಸಭೆ ಕೂಡ ಈ ಒಂದು ಇವತ್ತಿನ ಸಂಪುಟ ಸಭೆ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಂಪುಟ ಸಭೆ ವಿಶೇಷವಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳು ಕೂಡ ಚರ್ಚೆ ಆಗುವಂತದ್ದು ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ಆ ಒಂದು ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಚಿವ ಸಂಪುಟದ ಸಹಜಗೊಳಿಸುತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಚರ್ಚೆ ನಡೆಸಬಹುದು. ಅವರವರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಳ್ಬಹುದು. ಯಾಕಂದ್ರೆ ಈವರೆಗೂ ಕೂಡ ಒಂದು ಸಂಪುಟದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಕ್ಕೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಹಲವು ಹಿರಿಯ ಸಚಿವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇದೀಗ ದೊಡ್ಡ ಮಟ್ಟದಲ್ಲಿ ಕೂಡ ವಾರ್ ನಡೀತಾ ಇದೆ. ಕುಮಾರಸ್ವಾಮಿ ಅವರ ಮಧ್ಯೆ ಮತ್ತೆ ಡಿಕೆ ಶಿವಕುಮಾರ್ ಅವರ ಮತ್ತೆ ಕೆಲವಷ್ಟು ರೈತರು ಕೂಡ ಸಾಕಷ್ಟು ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಚರ್ಚೆ ಆಗಬಹುದು. ಅದನ್ನ ಹಲವು ಹಿರಿಯ ಸಚಿವರು ಕೂಡ ಅದಕ್ಕೆ ಆ ಒಂದು ಯೋಜನೆ ಕುರಿತಾಗಿ ಮಾತನಾಡಬಹುದು. ಅದರ ಜೊತೆಗೆ ಈಗಾಗಲೇ SIR ಕೂಡ ಆರಂಭ ಆಗ್ತಾ ಇದೆ. ಈ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವ ರೀತಿಯಾಗಿ ಒಂದ್ ಕಡೆ ಒಂದು ಉಸ್ತುವಾರಿ ವಹಿಸ್ಕೊಳ್ಬೇಕು, ಯಾವ ರೀತಿಯ ನಿರ್ದೇಶನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತದ್ದು. ಅದರ ಜೊತೆಗೆ ಈಗಾಗಲೇ ಒಂದ್ ಕಡೆ ಒಂದು ಸಂಪುಟ ಪುನಾರಚನೆ ಕೂಡ ಮಾಡ್ಬೇಕು, ಒಂದ್ ಕಡೆ ಈ ಬಾಕಿ ಉಳಿದಿರ್ತಕ್ಕಂಥ ಸಚಿವ ಸ್ಥಾನಗಳನ್ನು ಕೂಡ ತುಂಬಬೇಕು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಲವು ಸಮುದಾಯಗಳ ಕೂಡ ಪೈಪೋಟಿ ನಡೀತಾ ಇದೆ, ಒತ್ತಾಯ ಕೂಡ ಇದೆ. ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡೋದು. ಅದರ ಜೊತೆಗೆ ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಒಂದಿಷ್ಟು ಪರಿಶೀಲನೆ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಆದೇಶ ಕೂಡ ಮಾಡಿದೆ. ಅವರ ಒಂದು ಏನೆಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅವರ ಮಾಹಿತಿಗಳಾಗಿರ್ಬೋದು, ಆ ಒಂದು ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ವ್ಯಕ್ತವಾಗ್ತಾ ಇದ್ದಾವೆ. ಅದನ್ನು ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಬಹುದು ರೋಶಿನಿ. ಹೂಗಾರ್, ಇಲ್ಲಿ ಪ್ರಮುಖವಾಗಿ ಇವತ್ತು ಬಹಳಷ್ಟು ವಿಚಾರಗಳು ಚರ್ಚೆ ಆಗಬಹುದು ಅಂತ ಈಗ ಹೇಳ್ತಾ ಇದ್ರಿ. ಇನ್ನು ನಮ್ಮ ರಾಜ್ಯದ ಸಮಸ್ಯೆಗಳು ಅಂತಂದ್ರೆ ಈಗ ಮಳೆ ಅಭಾವ ಉಂಟಾಗಿದೆ. ಈ ತಿಂಗಳು ಅಥವಾ ಈ ವರ್ಷ ಅಷ್ಟರ ಮಟ್ಟಿಗೆ ಮಳೆ ಆಗಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲವೂ ಕೂಡ ರೈತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಈ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ಆಗ್ಬಹುದಾ ರೈತರಿಗೋಸ್ಕರ ಅಂತ?
ಖಂಡಿತ ರೋಷನ್, ಈಗಾಗಲೇ ಒಂದಿಷ್ಟು ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿರ್ತಕ್ಕಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೀಗ ಒಂದ್ ಕಡೆ ರಾಜ್ಯದಲ್ಲಿನ ಈ ಒಂದು ಹವಾಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲ ಒಂದ್ ಕಡೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ. ಅದರನ್ವಯ ಕೆಲವೊಂದಿಷ್ಟು ಕಡೆಗಳಲ್ಲಿ ಕುಡಿಯುವ ನೀರಿನ ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಕೆಲವು ಕಡೆಗಳಿಗೂ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಇವಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯ ಜೊತೆ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಒಂದು ವಿಚಾರವನ್ನು ಸಂಬಂಧಪಟ್ಟಂತೆ ಕೂಡ ಒಂದು ಯಾವ ರೀತಿಯಾಗಿ ಒಂದು ಪರಿಸ್ಥಿತಿ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುವಂತದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಇವತ್ತಿನ ಈ ಒಂದು ಮಹತ್ವದ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಇಷ್ಟೆಲ್ಲಾ ವಿಚಾರವಾಗಿ ಚರ್ಚೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಇನ್ನು ಬಹಳ ಪ್ರಮುಖವಾಗಿ ರೈತರ ವಿಚಾರದಲ್ಲಿ ಒಂದು ಕಡೆ ಬಿಡದಿ ಟೌನ್ಶಿಪ್ ಇರ್ಬೋದು, ಅಂದ್ರೆ ಬಿಡದಿ ಟೌನ್ಶಿಪ್ ಅಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ರಾಜಕೀಯ ಜಟಾಪಟಿ ನಡೀತಾ ಇದೆ. ಅದರ ಜೊತೆಗೆ ಈ ವರ್ಷ ಆಲ್ಮೋಸ್ಟ್ ರೈತರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಅದೆಲ್ಲವೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ.